ಇನ್ನು ಈ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಈಗ ಹೊರಬರ್ತಾ ಇದೆ. ಯಾವ ವಸ್ತುಗಳನ್ನ ಇದರಲ್ಲಿ ಬಳಸಲಾಗಿದೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಮಾಹಿತಿ ಸ್ಪಷ್ಟವಾಗ್ತಾ ಇರುವಂಥದ್ದು. ಬಹುಶಃ ಈ ಕೆಫೆ ಬ್ಲಾಸ್ಟ್ ನಲ್ಲಿ RDX ಬಳಸಿರಬಹುದು ಅನ್ನುವಂಥ ಒಂದು ಶಂಕೆ ಕೂಡ ಇದೆ. ಬಾಂಬ್ ಸ್ಫೋಟಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಕೆ ಮಾಡಲಾಗಿದೆ ಅನ್ನುವಂಥದ್ದನ್ನ ಕೂಡ ಈಗಾಗಲೇ ಮೂಲಗಳು ಮಾಹಿತಿ ನೀಡಿವೆ. ಟಿವಿ9ನಲ್ಲಿ ಬಾಂಬ್ ಸ್ಫೋಟ ಕೇಸ್ನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮಗೆ ನಾವು ನೀಡ್ತಾ ಇದ್ದೀವಿ. ಸಾಮಾನ್ಯ ಗಡಿಯಾರ ಅಂತೂ ಇದಾಗಿರಲಿಲ್ಲ, ಅತ್ಯಾಧುನಿಕ ಟೈಮರ್ ಅನ್ನ ಇಲ್ಲಿ ಫಿಕ್ಸ್ ಮಾಡಲಾಗಿತ್ತು ಅನ್ನುವಂಥದ್ದು ಪ್ರಮುಖವಾಗಿರುವಂತಹ ಒಂದು ಅಂಶ. ಇಲ್ಲಿ ತಂತಿ, ಟೈಮರ್, ಡಿಟೋನೇಟರ್ಗಳನ್ನ ಬಳಸಿ ಬಾಂಬ್ ಅನ್ನ ತಯಾರಿಕೆ ಮಾಡಿದ್ದಾರೆ. ನಟ್ಟು ಬೋಲ್ಟ್ಗಳನ್ನ ಬಳಸಿ ಬಿಗಿಯಾಗಿ ಇದನ್ನ ಪ್ಯಾಕ್ ಮಾಡಿರಬಹುದು ಅನ್ನುವಂಥದ್ರ ಬಗ್ಗೆ ಕೂಡ ಪೊಲೀಸರು ಈಗ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ಯಾಗ್ ನಲ್ಲಿ ಬಾಂಬ್ ಇಟ್ಟು ಶಂಕಿತ ಆರೋಪಿ ಇಲ್ಲಿಂದ ಕಾಲ್ಕಿತ್ತಿದ್ದಾನೆ. ನಂತರ 1 ಗಂಟೆ ಆದ ಮೇಲೆ ಇದು ಬ್ಲಾಸ್ಟ್ ಆಗಿದೆ. ಬಾಂಬ್ಗೆ ಅಳವಡಿಸಿದಂತಹ ಒಂದು ಟೈಮರ್ ಅನ್ನ ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಅದರ ಬಗ್ಗೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ, ಅದರ ಬಗ್ಗೆ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ನೋಡಿ, ಈ ಒಂದು ಫುಟೇಜ್ ಅಲ್ಲಿ ತಾವು ನೋಡ್ತಾ ಇದ್ದೀರಿ, ಇದರಲ್ಲಿ ಇರುವಂತಹ ಒಂದು ಫೋಟೋದಲ್ಲಿ ಗಮನಿಸಬಹುದು ಒಂದು ಟೈಮರ್ ಏನಿದೆ ಅದನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಟೈಮರ್ ಅನ್ನ ನೋಡಿದ್ರೆ ಇದು ಯಾವುದೋ ಒಂದು ಸಾಮಾನ್ಯ ಗಡಿಯಾರದ ರೀತಿಯಲ್ಲಿ ಏನು ಕಾಣೋದಿಲ್ಲ.